Good morning, students. So, ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ प्रार्थना. So यहाँ सबसे पहले हमारे सामने जो प्रार्थना ऐसा एक छोटा सा कविता है. So यहाँ प्रार्थना मतलब क्या है? जो सबसे पहले हम भगवान से कुछ मांगना. क्या मांगना है? ನಾವು ದೇವ್ರನ್ನ ಫಸ್ಟ್ ಕೇಳ್ಕೊತೀವಿ. ಏನು ಕೇಳ್ತೀವಿ? ದೇವರೇ ಒಳ್ಳೇದು ಮಾಡಪ್ಪ, ನಮಗೆ ಇದನ್ನು ನಾವು ಪ್ರಾರ್ಥನೆ ಅಂತ ಹೇಳ್ತೀವಿ. यहाँ जो प्रार्थना जो कर रही है, जो कवि ने जो प्रार्थना कर रही है, किससे? भगवान से प्रार्थना कर रही है. क्या प्रार्थना करना है? हमें अच्छा रहना, हर एक ने अच्छी रीति से रहना. ನಾವೆಲ್ಲ ಚೆನ್ನಾಗಿರಬೇಕು, ಒಟ್ಟಾಗಿರಬೇಕು. जो यहाँ जो कवि ने एक विशेषता को बता रहे हैं कि मनुष्य के जीवन में सद्भाव का प्रधान स्थान है. मनुष्य के जीवन में सद्भाव, सद्भाव, सद्भाव मीन्स क्या है? अच्छी भावना होनी चाहिए. जो अच्छी भावना का जो प्रधान स्थान गौरव दे रहे हैं सद्भाव. ನಾವು ನೋಡಿ ಒಳ್ಳೆ ಭಾವನೆಗಳು. ಒಂದು ಮಾತು ಹೇಳುತ್ತೆ ಏನಪ್ಪ ಅಂತಂದರೆ ಭಾವನಂ ಭವನಾಶನಂ ಅಂತ ಒಂದು ಮಾತು ಹೇಳ್ತಾರೆ. ಸಂಸ್ಕೃತದಲ್ಲಿ ಒಂದು ಪ್ರಾಕೃತದಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಭಾವನಂ ಭವನಾಶನಂ. ಭವ ಅಂದರೆ ನಮ್ಮ ಒಂದು ಸಂತತಿ, ಒಂದು ಯುಗ ನಾಶ ಆಗ್ತಕ್ಕಂಥದ್ದು. ನಾವು ಒಳ್ಳೆ ಭಾವನೆಗಳನ್ನು ಬೆಳೆಸ್ಕೋಬೇಕು. जो मन में अच्छी अच्छी भावनाओं को रखना, ये विचार को जो कवि ने कह रहे हैं. सद्भाव का जो प्रधान स्थान उन्होंने दे रहे हैं. और इसके साथ साथ उन्होंने सद्भाव के साथ साथ जो भेदभाव को भूलना, सब भेदभाव, भेदभाव को हम लोगों ने भूल जाना. सब भेदभाव को भूलना मीन्स क्या है? मरीಬೇಕು. भेदभावಗಳನ್ನು ಮರಿಬೇಕು ನಾವು. जो कैसे भेदभाव? बड़े छोटे, ಅಮೀರ್ ಗರೀಬ್ ಐಸಾ ನೋಡಿ, ದೊಡ್ಡವರು ಚಿಕ್ಕವರು ಭೇದ ಭಾವ. ಇದು ನಾನು ದೊಡ್ಡವನು, ನಾನು ಹೇಳ್ದಂಗೆ ಕೇಳಬೇಕು, ಈ ರೀತಿಯ ಮನಸ್ಥಿತಿ. और इसके साथ साथ जो उन्होंने कहते हैं छोटे बड़े भेदभाव, ऐसे भेदभाव न रहना है. हर एक ಈಕ್ವಲ್, ಆಲ್ ಆರ್ ಈಕ್ವಲ್. ಎಲ್ಲರೂ ಒಂದೇ, ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಅವರಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿಗತ ಭಾವನೆಗಳನ್ನು ನಾವು ನೋಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ऐसी भेदभाव ना रखना है. भेदभाव को भूल देना, मರ್ತೋಗ್ಬಿಡ್ಬೇಕು ನಾವು. सब भेदभाव को नहीं रखना है. और हर एक के साथ मिलजुल कर रहना. देखो जो कैसी भावनाओं को जो उन्होंने व्यक्त कर रही है, हर एक के साथ मिलजुल कर रहना. ಸೊ ಮಿಲ್ಜುಲ್ ಕರ್, ಎಲ್ಲರೂ ಒಟ್ಟಿಗೆ ನಾವು ಇರ್ತಕ್ಕಂಥದ್ದು. ಸೊ ಕೂಡಿ ಬಾಳೋದು. ಮಿಲ್ಜುಲ್ ಕರ್ ಅಂದರೆ ಕೂಡಿ ಬಾಳೋದು. ಒಂದು ಗಾದೆ ಹೇಳುತ್ತೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ. जो हमारे जो पूर्वज ऐसे रहते थे, कम से कम एक एक घर में 100 से अधिक लोग रहते थे. ಒಂದೊಂದು ಮನೆಯಲ್ಲಿ 100 ಜನಕ್ಕಿಂತ ಜಾಸ್ತಿ ಇರ್ತಾ ಇದ್ರು ಆವತ್ತಿನ ಕಾಲದಲ್ಲಿ. ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕ, ತಂಗಿ, ಹಿಂಗೆ ಎಲ್ಲ ಒಟ್ಟು ಪರಿವಾರ ಇರ್ತಾ ಇತ್ತು. ಕೂಡಿ ಬಾಳ್ತಕ್ಕಂಥದ್ದು. सबके साथ मिलजुल कर रहना चाहिए. और एक बात को उन्होंने बता रही है, किसी को अपमान नहीं करना या अवमान नहीं करना. किसी को अपमान नहीं करना, अपमान या अवमान दोनों एक ही बात है. किसी का अपमान नहीं करना, ಯಾರನ್ನು ಕೂಡ ಡಿಕ್ರೀಸ್ ಮಾಡಬಾರ್ದು. ಪ್ರತಿಯೊಬ್ಬರಲ್ಲೂ ಒಂದೊಂದು ಒಳ್ಳೆಯ ಆದರ್ಶ ಗುಣಗಳಿರ್ತವೆ. जो उसको चुनकर रखना है. ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ಇಟ್ಕೋಬೇಕು. ನಾವು ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣ ನಾವು ಎಷ್ಟು ಜನರ ಜೊತೆ ಬೇಕಾದ್ರೂ ಬೇರಿಬೋದು. ನಾವು ಕೆಟ್ಟ ಜನರ ಜೊತೆ ಇದ್ರೂ ಕೂಡ ನಾವು ಅವನಲ್ಲಿರ್ತಕ್ಕಂಥ ಒಳ್ಳೆ ಭಾವನೆಯನ್ನು ನೋಡಬೇಕಾಗತ್ತೆ. देखो जो ऐसे कहते हैं, एक बार भगवान ने परीक्षा करने के लिए कुछ लोगों को बुलाया. अरे आओ तुम लोग, तुम चारों दिशा में जाओ. 10-15 लोगों को उन्होंने काम को सौंपा दिया. ನೋಡಿ, ಒಂದು 10-15 ಜನನ ದೇವರು ಪರೀಕ್ಷೆ ಮಾಡೋದಕ್ಕೆ ಕರೆದು 4 ದಿಕ್ಕುಗಳನ್ನು
ನೀವೊಂದು 4 ಜನ ಪೂರ್ವದ ಕಡೆಗೆ ಹೋಗ್ರಿ, ನೀವೊಂದು 4 ಜನ ಪಶ್ಚಿಮಕ್ಕೆ ಹೋಗ್ರಿ, ದಕ್ಷಿಣಕ್ಕೆ ಹೋಗ್ರಿ, ಉತ್ತರಕ್ಕೆ ಹೋಗ್ರಿ, ಹಿಂಗೆ ಎಲ್ಲರೂ ಡಿವೈಡ್ ಮಾಡಿ ಕಳಿಸ್ಬಿಟ್ರು. जो उनका काम क्या है, जो अच्छे अच्छे लोग हैं उसको ढूंढ कर लाना. ಯಾರು ಒಳ್ಳೆಯವರಿದ್ದಾರೆ ಅದನ್ನು ಹುಡಿಕೊಂಡು ಕರ್ಕೊಂಬರ್ಬೇಕು. ये लोग गए लेकिन किसी एक भी अच्छा व्यक्ति नहीं मिला. ಇವ್ರು ಹೋದ್ರು ಹುಡುಕಿದ್ರು ಒಬ್ಬರು ಒಳ್ಳೆಯವರು ಸಿಗಲೇ ಇಲ್ಲ. ಯಾಕೆ ಸಿಗಲಿಲ್ಲ ಅಂದರೆ ಅಲ್ಲಿ ಊರಿಗೆ ಹೋಗಿ ಕೇಳಿದಾಗ ಇಲ್ಲಿ ಒಳ್ಳೆ ವ್ಯಕ್ತಿ ಯಾರಪ್ಪ ಅಂದರೆ ಅವನ ಬಗ್ಗೆ ತೋರಿಸಿ ಹೇಳ್ತಾಯಿದ್ರು, ಸರ್ ಇವನು ತುಂಬ ಒಳ್ಳೆಯವನು. ಸೊ ಆದರೆ ಇನ್ನರು ಹುಡುಕಿದಾಗ ಅವನಲ್ಲಿ ಒಂದಾರು ಕೆಟ್ಟ ಗುಣ ಇರ್ತಾಯಿತ್ತು. ಸೊ ಹಂಗಾಗಿ ಇವರೇನು ಮಾಡಿದ್ರು, ಅವನ ಒಳ್ಳೆಯನು ಅಂತ ಕನ್ಸಿಡರ್ ಮಾಡ್ದಲೆ ವಾಪಸ್ ಬಂದರು. ಸರಿ, ಇದಾದಮೇಲೆ ದೇವ್ರಿಗೆ ಮತ್ತೆ ಏನಾಗ್ಬಿಡ್ತು, ಇದೇನಪ್ಪ ಒಳ್ಳೆಯವರು ಯಾರು ಸಿಗಲಿಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ಜನ ಕರೆದ್ಬಿಟ್ಟು, ನೋಡ್ರಪ್ಪ ನೀವು ಹೋಗಿ ಕೆಟ್ಟವ್ರು ಯಾರ್ಯಾರಿದ್ದಾರೆ ಪಟ್ಟಿ ಮಾಡ್ಕೊಬನ್ನಿ. ऐसा भेज दिया. लेकिन वे लोग भी गया और वे लोग भी वापस आ गए और भगवान से बता दिया इस संसार में कोई भी बुरे नहीं है. ಅವ್ರು ಹೇಳ್ಬಿಟ್ರು ಯಾರು ಕೆಟ್ಟವರಿಲ್ಲ ಅಂದ್ರೆ ಅರ್ಥ ಏನು? ಸೊ ಎಲ್ಲರೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. इस तरह और एक मनुष्य में इस प्रकार की भावनाएं, इस प्रकार के गुण जरूर होते हैं, लेकिन ऐसे गुणों को देखना है. जो बुरे गुण हैं उसको छोड़ देना है, जो अच्छे गुण हैं उसको अपनाना है. ನೋಡಿ, ಯಾವುದು ಕೆಟ್ಟದ್ದಿದೆ ಅದನ್ನು ತ್ಯಾಗ ಮಾಡಬೇಕು, ನ್ಯೌಚಾವರ್ करना. और अच्छे गुण जो है उसको स्वीकार करना. ಒಳ್ಳೆಯದನ್ನು 5 ವರ್ಷದ ಹುಡುಗ ಹೇಳಿ 60 ವರ್ಷದ ಅಜ್ಜ ಆಗಿರಲಿ, ಒಳ್ಳೇದು ಹೇಳಿದ್ದೇನೆ ಅಂತಂದಾಗ ಹುಡುಗಂದ ಆ ಒಳ್ಳೆ ಗುಣನ ಅಕ್ಸೆಪ್ಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಅವನು ಕೆಟ್ಟ ಗುಣ ನೋಡಿ, ಅವ್ರು 60-70 ವರ್ಷ ಆಗಿರುತ್ತೆ, ಅವನಲ್ಲಿ ಕೆಟ್ಟ ಗುಣ ಇದು ನಿಮ್ಮದು ಅಂತ 5 ವರ್ಷದ ಹುಡುಗ ತೋರಿಸಿದಾಗ ನಾವು ಅಕ್ಸೆಪ್ಟ್ ಮಾಡಲೇಬೇಕು. अंडरस्टैंड? इसी तरह जो यहाँ कवि ने कह रहे हैं, भगवान से प्रार्थना कर रहा है कि इस संसार में और एक लोगों में सद्भाव को भरना चाहते हैं और एक लोगों को जो मिलजुल कर रहने की संदेश दे रहा है. और इसके साथ साथ उन्होंने कह रही है भेदभाव को भूलने के लिए कह रहा है. किसके लिए प्रार्थना कर रहा है? हमारे लिए प्रार्थना कर रहा है. ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಐಸೆ ಜೊ ಭೇದ ಭಾವ ಕೋ ಬೋಲ್ನಾ. ನೋಡಿ, ಈಗ ಅಪ್ಪ ಅಮ್ಮನ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಏನಕ್ಕೋಸ್ಕರ ಸಾಕ್ತಾರೆ? ಮುಂದೆ ಒಂದಿನ ಈ ಮಕ್ಕಳು ದೊಡ್ಡವರಾಗಿ ನಮಗೇನಾದರೂ ಅಂದರೆ ಕೈಲಾಗದಂಥ ಸಂದರ್ಭದಲ್ಲಿ ನಮ್ಮನ್ನು ನೋಡ್ಕೊತಾರೆ ವಯಸ್ಸಾದ ಕಾಲದಲ್ಲಿ. ಐಸಿ ಭಾವನಾ ರಕ್ತೆ ಕ್ಯಾ ನಹಿ ಹೇ, ಇಲ್ಲ. ನಾಳೆ ದಿನ ನಾವು ಬದುಕ್ತೀವೋ ಬಿಡ್ತೀವೋ, ನೋಡ್ಕೊತಾರೋ ಬಿಡ್ತಾರೋ, ದಟ್ ಈಸ್ ಸೆಕೆಂಡ್ರಿ. ಬಟ್ ಟುಡೇ ಇವತ್ತಿನ ದಿನಕ್ಕೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. इस तरह जो भेदभाव को बोलना, सद्भाव को रखना, मिलजुल कर रहना, जो किसी को अपमान नहीं करना, ಮೇಲು ಕೀಳು ಅಂತ ಭೇದ ಭಾವ ಮಾಡಬಾರ್ದು, ಸೊ ಮರ್ಯಾದೆ ಮಾಡಬಾರ್ದು ಯಾರೊಬ್ಬರನ್ನು ಕೂಡ. इस तरह की भावनाओं को जो कवि ने भर देना चाहते हैं. और इसके साथ साथ अपने देश के प्रति अभिमान रखना. और इसके साथ साथ उन्होंने ये भी कहा रहा है, देश प्रेम की भावना को भी व्यक्त कर रहा है. हर एक को अपने देश के प्रति जो क्या होना चाहिए, ಪ್ರೇಮ್ ಭಾವನಾ ಹೋನಿ ಚಾಹಿಯೆ. ನೋಡಿ, ನಾವು ಹೇಳ್ತೀವಿ ಏನಪ್ಪ ಅಂದರೆ, ಸೊ ಮೊದಲು ಯಾರು ಅಂದರೆ ದೇಶ ಮೊದಲು ನಮಗೆ, पहला अपना देश और बाद में जो हर एक को देखो, हर एक को 2 माताएं होती हैं. एक तो जन्म देने वाली माता और एक तो आश्रय देने वाली माता. आश्रय देने वाली माता कौन है? हमारे धरती, हमारे देश, हमारे भारत माता. जो इस तरह जो कवि ने ऐसे देश प्रेम की भावना को भी रखना है. देश प्रेम को अभिमान, देश के प्रति अभिमान की भावना रखना है. ये बात को भी उन्होंने व्यक्त कर रहे हैं. ನೋಡಿ, ಇಷ್ಟೇ ಅಲ್ಲದೆ ಅವ್ರು ಹೇಳ್ತಾ ಇದ್ದಾರೆ, अपने देश के प्रति अभिमान, गौरव, आदर, सम्मान, इस तरह की भावना रखना है. ಈ ರೀತಿಯ ಭಾವನೆಗಳನ್ನು ನಾವು ದೇಶ ಪ್ರೇಮದ ಬಗ್ಗೆನೂ ಇಟ್ಕೋಬೇಕು. इस तरह जो कवि ने जो भगवान से विनती कर रहा है, प्रार्थना कर रहा है, नमस्कार कर रहा है, किसके प्रति? हमारे प्रति, ನಮಗಾಗಿ, ನಮ್ಮ ಒಳ್ಳೆಯದಕ್ಕಾಗಿ ನಾವು
ಇಷ್ಟೆಲ್ಲ ಕವಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೋ ಬಚ್ಚೆ ಜೋ ಕ್ಯಾ ಕರ್ನಾ ಹೈ, ಆಜ್ ಕೆ ಬಚ್ಚೆ ಜೋ ಕಲ್ ಕೆ ನಾಗರಿಕ್, ಇವತ್ತಿನ ಮಕ್ಕಳು ನಾಳೆಯ ಸಿಟಿಸನ್ಸ್ ಆಗ್ತಾರೆ, ದೇಶನ ಮುನ್ನಡೆಸ್ತಕ್ಕಂಥವ್ರು ಆಗ್ತಾರೆ. ನೋಡಿ, ಅದಕ್ಕೆ ಹೇಳ್ತಾರೆ ಯಾವುದೇ ಒಂದು ದೇಶದಲ್ಲಿ ಯುವಕರು ಎಚ್ಚೆತ್ತಿರಬೇಕು. ಯುವಕರು ದಾರಿ ತಪ್ಪಿದ್ರೆ ದೇಶ ದಾರಿ ತಪ್ಪಿತು ಅಂತ ಅರ್ಥ. ಸೊ ಈ ಕಾರಣದಿಂದ ಮಕ್ಕಳಿಂದನೇ ನಾವೇನು ಮಾಡಬೇಕು, ಅವ್ರಿಗೆ ಈ ರೀತಿಯ ಭಾವನೆಗಳನ್ನು ತುಂಬಬೇಕು. जो भगवान ने यही विचारों को जो है और एक में यही विचार होते हैं, लेकिन कवि ने जो समान रीति से भगवान दे दिया है, लेकिन कवि ने क्या कर रहा है, इस तरह की भावनाओं को और भी जागृत करने को कह रहा है. ಪ್ರತಿಯೊಬ್ಬರಲ್ಲಿ ನೋಡಿ ದೇಶ ಪ್ರೇಮ ಇರುತ್ತೆ. ಒಬ್ಬನಲ್ಲಿ 98% ಇರುತ್ತೆ, ಇನ್ನೊಬ್ಬರಲ್ಲಿ 50% ಇರುತ್ತೆ, ಇನ್ನೊಬ್ಬರಲ್ಲಿ 5% ಇರುತ್ತೆ. ಒಳ್ಳೆ ಗುಣ ಒಬ್ಬರಲ್ಲಿ 99% ಒಳ್ಳೆ ಗುಣ ಇರುತ್ತೆ, 1% ಕೆಟ್ಟ ಗುಣ ಇರುತ್ತೆ. ಇನ್ನೊಬ್ಬರಲ್ಲಿ ನೋಡಿ ಭೇದ ಭಾವದ ಭಾವನೆ ಇರಲ್ಲ, ಎಲ್ಲೋ ಒಂದು ಸಣ್ಣ ವಿಚಾರಕ್ಕೆ ಭೇದ ಭಾವ ಮಾಡ್ತಾರೆ. ಹಾಕ್ಕಂತಕ್ಕಂಥ ಬಟ್ಟೆ ವಿಚಾರಕ್ಕೆ ಭೇದ ಭಾವ ಇರ್ಬೋದು. ಇಸ್ ತರ ಲೇಕಿನ್ ಐಸಿ ಭಾವನಾओं को भूल देना है और एक को जो भूल दे जाते रहना चाहिए. ಸೊ ಇವತ್ತಿಂದು ಏನಾಯಿತು, ಯಾವುದು ಒಳ್ಳೆಯದು ಅದನ್ನು ರೆಕಾರ್ಡ್ ಇಡಬೇಕು, ಯಾವುದು ಕೆಟ್ಟದ್ದು जिसको डिलीट करना. जो यही विचारों को रखते हुए जो कवि हमारे सामने ऐसी एक विचार को रखा है, वही प्रार्थना. जो प्रार्थना कर रहा है, जो कैसे प्रार्थना करते हैं कवि भगवान से, हमारे लिए ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರಿಂದ ಲಾಭ ಏನಿದೆ ಅವರಿಗೆ, ವಿ ಡೋಂಟ್ ನೋ ದಟ್, ಬಟ್ ಅವರು ನಮಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಭಗವಾನ್ से हमारे लिए जो प्रार्थना कर रहे हैं, जो अपमान नहीं करना. देखो यही संकेत है जो कविता का आशय है. कवि इस कविता का आशय के रूप में इन सभी बातों को बता रहे हैं. ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ನಮಗೆ. जो हम लोगों ने जो सबसे पहले सद्भाव रखना, भेदभाव को भूलना, मिलजुल कर रहना. ನಾವಿವತ್ತು ನೋಡ್ತೀವಿ, ಇವತ್ತೇನಪ್ಪ ಅಂದರೆ ಕೂಡಿ ಮಾಡಬೇಕು ಅಂತ ಹೇಳ್ತೀವಿ. ಎಷ್ಟು ಇವತ್ತು ಮನೇಲಿರ್ತಕ್ಕಂಥವ್ರು ಒಬ್ಬ ಮಗು ತಂದೆ ತಾಯಿ ನೋಡಿ ಹೆಂಗಿದೆ ಅಂದರೆ, ಇವತ್ತಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೊ ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿನ ಕಂಡ್ರೆ ಗಂಡನಿಗಾಗಲ್ಲ, ಇವರಿಬ್ಬರನ್ನ ಕಂಡ್ರೆ ಮಕ್ಕಳಿಗೆ ಮೊದಲೇ ಆಗಲ್ಲ. ಇಂಥ ಪರಿಸ್ಥಿತಿಗೆ ನಾವಿವತ್ತು ಬಂದು ನಿಂತುಬಿಟ್ಟಿದ್ದೀವಿ. इसलिए जो कवि ने जो हमें ऐसा एक संदेश दे रहा है, देखो ऐसे सद्भाव रखो, जितना हो सके उतना सद्भाव, जितना हो सके उतना भेदभाव को भूलना, जितना हो सके उतना देश प्रेम की भावना रखना. यही विचारों को कवि ने हमारे सामने विचारों को रखा है. यह सद्भाव के लिए प्रथम स्थान आद्यता का जो विचार रख लिया है. और इसके साथ साथ जो छोटे बड़े भेदभाव को भूलना, यही बातों को जो बताते जा रहा है. अब हम देखते जाएंगे. देख लो, कवि का परिचय नहीं है और जो कवि का नाम भी यहाँ नहीं रखा है. जो ओके, देख लो. सच बोले सच बात विचारे, भले काम पर जीवन वारे, मिलजुल मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए, करे किसी का ना अपमान, ऐसी ही मति दो भगवान, एक रहे सद्भाव रखे हम, देश देश में मान रखे हम, अट छोड़े संयम अपनाए, मातृभूमि पर बलि जाए, बलि बलि जाए. देखो कितनी अच्छी बातों को उन्होंने व्यक्त कर रहे हैं. सच बोले, सच बोलना. जो देखो सच बोलना मतलब क्या है, सत्य ಹೇಳೋದು. अदेन सिंपल हो, ऐसा नहीं है. सच बोलने के लिए क्या चाहिए, साफ सुथरा मन चाहिए, अच्छा मन चाहिए. अच्छा मन वाले व्यक्ति मात्र ही सत्य बोलने के लिए लायक होता है, हर एक की ओर से सत्य बोलने के लिए नहीं हो सकते हैं. ನೋಡಿ, ಪ್ರತಿಯೊಬ್ಬರು ಸತ್ಯ ಹೇಳಲಿಕ್ಕೆ ಆಗೋದಿಲ್ಲ.
ಸಚ್ ಬೋಲ್ನೆ ಕೆ ಲಿಯೆ ಸಾಫ್ ಸುಥರಾ ಮನ್ ಅಂದರೆ ಏನು ಹೇಳ್ತಾರೆ ಅಂತಂದರೆ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸೇ ಇರಬೇಕು, ಆ ಹೇಳಬೇಕು ಅಂತಕ್ಕಂಥ ವ್ಯವಧಾನ ಇರಬೇಕು ಅವನಿಗೆ, ಅವರು ಮಾತ್ರ ಸತ್ಯ ಹೇಳಲಿಕ್ಕೆ ಲಾಯಕ್ಕಾಗಿರ್ತಾರೆ. ಲೇಕಿನ್ ಜೋ ಕವಿ ನೆ ಕಹ ರಹಾ ಹೈ ಜೋ ಬಚ್ಚೋ ಮೇ ಐಸಿ ಭಾವನಾओं को भरना है. ನೋಡಿ ನಾವು ಇವತ್ತು ಹಿಂದೆ ನಾವು ನೋಡ್ತಿದ್ವಿ ಈ ಒಂದು 6 ತಿಂಗಳು ನೋಡಿ, ಈಗ ರೆಗ್ಯುಲರು ಕಾಯಿಲೆ ಬಂದಿಲ್ಲ ಅಂದರೆ ನಾವು ಸ್ಕೂಲಲ್ಲಿ ಪಾಠ ಕೇಳ್ತಾ ಇದ್ರಿ, ನೀವೆಲ್ಲನೂ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊತಾ ಇದ್ರಿ. ಬಟ್ ಈಗೇನಾಗಿದೆ ಅಂದರೆ ಇದ್ರ ಮುಂದೆ ಕೂತ್ಕೊಂಡು ನೋಡಬೇಕು. ಇಲ್ಲಿ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಎಷ್ಟೋ ಸಾರಿ ಅಯ್ಯೋ ನೋಡೋಕ್ಕಾಗಲ್ಲ, 5 ನಿಮಿಷ ನೋಡ್ತಿದ್ದಂಗೆ ಬೋರ್ ಆಯಿತು, ಡೈವರ್ಟ್ ಆಗ್ತೀವಿ. ಬಟ್ ಕ್ಲಾಸಲ್ಲಿ ಹಂಗಾಗೋದಿಲ್ಲ. ಅದೇ ಥರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಮಕ್ಕಳಲ್ಲಿ ನಾವು ಈಗಿನಿಂದ ಏನು ಕಲಿಸ್ಬೇಕು, ಸಚ್ ಬೋಲ್ನೆ ಕಿ ಭಾವನಾ ಕೋ ಉನ್ಮೆ ಭರ್ ದೇನಾ, ಸತ್ಯ ಬೋಲ್ನೆ ಕಿ ಭಾವನಾ ಉಸ್ಕೋ ಭರ್ನಾ, सत्य बोलना, सत्य बोलने की भावना को उसमें भर देना. ಪ್ರಾಕ್ಟೀಸ್ ದಟ್, ಪ್ರಾಕ್ಟೀಸ್ ಮಾಡಬೇಕು ನಾವು. ಮಕ್ಕಳಿಗೆ ಚಿಕ್ಕಂದಿನಿಂದ ಹೇಳ್ಕೊಡ್ಬೇಕು, ನಾವು ಸತ್ಯ ಹೇಳಬೇಕು. ಇದ್ರ ಬಗ್ಗೆ ನಾವು ಸಾಕಷ್ಟು ನೀವೆಲ್ಲ ಕೇಳಿದ್ದೀರಾ. ಮಹಾತ್ಮ ಗಾಂಧೀಜಿ ಸತ್ಯಕ್ಕೋಸ್ಕರ ಏನೆಲ್ಲ ಮಾಡಿದ್ರು ಚಿಕ್ಕಂದಿನಲ್ಲಿದ್ದಾಗ, ಅದನ್ನೆಲ್ಲ ನೀವು ಕೇಳಿರ್ತೀರಾ. ಇರಲಿ, ಐಸೆ ಸಚ್ ಬೋಲೆ और सच बात को विचार करना, सच्चे बातों पर विचार करना, झूठी बातों पर विश्वास नहीं करना, और इसके साथ साथ इसके बारे में विचार भी नहीं करना चाहिए. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಸತ್ಯ ಅಲ್ಲದಲೇ ಇರ್ತಕ್ಕಂಥದ್ರ ಬಗ್ಗೆ ನೀವು ಮಾತನಾಡೋಕ್ಕೆ ಹೋಗಬೇಡಿ. ಸಚ್ ಬಾತ್ ವಿಚಾರೆ, ಸಚ್ ಬಾತೋಂಕೋ ಮಾತ್ರ ಈ ವಿಚಾರ ವಿಮರ್ಶಾ ಕರೆ, ಸತ್ಯದ ಮಾತುಗಳನ್ನು ಮಾತ್ರ ವಿಚಾರ ವಿಮರ್ಶೆ ಮಾಡಿ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. विचार करे, सच बात पर विचार करे या विचारे, जो उन्होंने जो कह रही है, जो ऐसी बातों पर ये विश्वास रखना, बुरे बातों को छोड़ देना, बुरे के बारे में नहीं सोचना. देखो गांधी जी जो जहाँ, उदाहरण के लिए गांधी जी जहाँ भी जाए वहाँ हमेशा अपने जेब में ऐसी एक तस्वीर रख लिए थे, 3 बंदरों की तस्वीर. ನೋಡಿ ಗಾಂಧೀಜಿ ಎಲ್ಲೇ ಹೋಗಲಿ ಅವರು 3 ಮಂಕಿಗಳ ಚಿತ್ರ ಇರ್ತಕ್ಕಂಥದ್ದು ಒಂದು ಜೇಬಲ್ಲಿ ಇಟ್ಕೊಂಡಿರ್ತಾ ಇದ್ರು, ಸ್ಲಿಪ್ಪನ್ನು. जो ये तीनों बंदर हमें कितना अच्छे संदेश दे रहा है. देखो जो पहले बंदर जो क्या किया था, अपने दोनों हाथों से आंखें बंद करके रखा था. दूसरे बंदर अपने दोनों हाथों से कान बंद करके रखा था, और तीसरे बंदर दोनों हाथों से मुंह बंद करके रखा था. इसका मतलब होता है कि बुरा ना देखे, बुरा ना सुने, बुरा ना कहे. देखो ಕೆಟ್ಟದನ್ನು ಕೇಳಿಸ್ಕೋಬೇಡ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತನಾಡಬೇಡ. जो संसार कितना अच्छा होता है ನೋಡಿ, ಕೆಟ್ಟದನ್ನು ಕೇಳೋರೇ ಇಲ್ಲ ಅಂದಾಗ, ನೋಡೋರೇ ಇಲ್ಲ ಅಂದಾಗ, ಮಾತಾಡೋರೇ ಇಲ್ಲ ಅಂದಾಗ ಪ್ರಪಂಚ ಎಷ್ಟು ಸದೃಢವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಐಸೆ ಉನ್होंने कहा है, सच बात मात्र ही सुनो, सच बात मात्र ही बोलो, बुरे बातों को ना कहना है, सच बातों के बारे में मात्र विचार करना है. भले काम पर जीवन वारे, भले कामों पर, भले मीन्स क्या है, अच्छा, भलाई. सो भला, भले मीन्स क्या है, भलाई. सो ಒಳ್ಳೆಯದು. सो भलाई पर ही जोर देना है, जो भलाई पर ही मात्र विचार करना है, बुराई पर विचार नहीं करना. जो देखो ऑपोजिट वर्ड है, भलाई बुराई. ಮರಿಬಾರ್ದು, ಇಲ್ಲಿ ಹತ್ರ ಇದೆ, ನೋಡ್ಕೊತಾ ಇರಬೇಕು. बुराई, बुराई बातों पर ना विचार करना है. सो भले काम पर जीवन वारे. जो देखो कितने अच्छे हैं, भले जो काम पर, ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಒಳ್ಳೆಯವರು ಅಂತಾರೆ. ಒಳ್ಳೆ ವ್ಯಕ್ತಿ ನೋಡಿ. ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಬಸ್ ಸ್ಟ್ಯಾಂಡ್ಗೆ ಏನೋ ಗಲಾಟೆ ಆಯಿತು, ಸ್ಟ್ರೈಕ್ ಆಯಿತು ಅಂದರೆ ಮಕ್ಕಳು ಹೋಗ್ತಾರೆ, ಬಸ್ಗೆ ಒಂದು ಕಲ್ಲು ಹೊಡಿತಾರೆ. ಯಾರನ್ನು ಬೈತಾರೆ? ಆ ಮಗುನ ಹಿಡ್ಕೊಂಡು ಫಸ್ಟು ಬೈಯೋದು ಯಾರನ್ನು ಗೊತ್ತಾ? ಹುಡುಗನ ಬೈಯೋದಿಲ್ಲ,
ಇದೇನಾ ನಿಮ್ಮ ಟೀಚರ್ ಹೇಳ್ಕೊಟ್ಟಿರೋದು? ನೋಡಿ, ಹೇಳ್ಕೊಟ್ಟಿರೋರನ್ನ ಕೇಳ್ತಾರೆ. ಸೊ ಹಂಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಲೆ ಕಾಮ್ ಪರ್ ಜೀವನವಾರೆ, भले विचारों पर मात्र ही आलोचना करना है, संवारना, जो देखो न्यौछावर करना, त्यागना। सो भलाई के लिए अपने जीवन को भी त्याग करने के लिए तैयार होना चाहिए। ಒಳ್ಳೆಯದಕ್ಕೋಸ್ಕರ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು. ದೇಶಕ್ಕೋಸ್ಕರ, ಒಳ್ಳೆ ವಿಚಾರಕ್ಕೋಸ್ಕರ, ನೋಡಿ ಸತ್ಯಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ನಾವು ಸಿದ್ಧರಾಗಿರಬೇಕಾಗತ್ತೆ. ऐसे भले काम पर जीवनवारे, भलाई के लिए अपने जीवन को भी त्याग करने के लिए तैयार होना चाहिए. ಒಳ್ಳೆಯದಕ್ಕೋಸ್ಕರ ಜೀವನನ ತ್ಯಾಗ ಮಾಡೋಕ್ಕೂ ಕೂಡ ನಾವು ರೆಡಿ ಇರಬೇಕಾಗತ್ತೆ. जीवनवारे जो आगे कहते हैं मिलकर रहे, देखो मैंने पहले ही कहा मिलकर रहना, मिलजुल कर रहना, कूड़ी बाಳಿದರೆ स्वर्ग सुख, जो मिलजुल कर रहने की जो प्रवृत्ति को भी हम सीखना है. हम सभी मिलजुल कर रहना, ನಾವು ಕೂಡಿ ಬಾಳೋದನ್ನ ಕಲಿಬೇಕು. ಕೂಡಿ ಬಾಳೋದನ್ನು ಕಲಿಯೋದು ಅಂದರೆ ಎಲ್ಲಿದೆ ಇವತ್ತಿನ ಪ್ರಪಂಚದಲ್ಲಿ? ಇರ್ತಕ್ಕಂಥವ್ರು ಒಬ್ಬರಿಬ್ಬರು ಮಕ್ಕಳು ಇರ್ತಾರೆ, ಆ ಇಬ್ಬರು ಮಕ್ಕಳು ಎಲ್ಲ ಏನಾಗಿದೆ ಅಂದರೆ ಸೊ ಎಲ್ಲ ಇವತ್ತೆಲ್ಲ ಮೊಬೈಲು ಆಡೋದು ಆ ಕಡೆಗೆ ಕಾನ್ಸಂಟ್ರೇಟ್ ಆಗ್ತಾರೆ ವಿನಃ ಸೊ ಒಟ್ಟಿಗೆ ಕೂತು ಊಟ ಮಾಡೋದು ಕೂಡ ಕಷ್ಟಕ್ಕೆ ಬಂದಿದೆ ಇವತ್ತು ಮನೆಯಲ್ಲಿ ಪರಿಸ್ಥಿತಿ. ಅಂಡರ್ಸ್ಟ್ಯಾಂಡ್? ಸೊ ಆ ಕಾರಣದಿಂದ ಅವ್ರು ಹೇಳ್ತಾ ಇದ್ದಾರೆ ಮಿಲ್ಜುಲ್ ಕರ್ ರಹನಾ, ನಾವೆಲ್ಲ ಕೂಡಿ ಬಾಳಬೇಕು. ಮಿಲ್ಜುಲ್ ಕರ್ ರಹೆ, ನಿಯಮ ಅಪನಾಯೆ, छोटे छोटे नियमों को अपनाए, छोटे छोटे नियम जो आज मैं जो पिता के साथ इतने समय तक बातचीत करूँगा. ನಾನಿವತ್ತು ತಂದೆ ಜೊತೆ 5 ನಿಮಿಷ ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ತಾಯಿ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. छोटे छोटे नियम, जितना हो सके उतना नियम को अपनाना है. जो देखो बताया ना, सत्य बोलना, आज मैं सच बोलूँगा. ಇವತ್ತು ನಾನು ಸತ್ಯ ಹೇಳ್ತಕ್ಕಂಥದ್ದು, ನಾನು ಇವತ್ತು ಸುಳ್ಳು ಹೇಳಲ್ಲ. ನೋಡಿ ಎಂಥ ದೊಡ್ಡ ವಿಚಾರ. ಒಂದು ದಿನ ನಾವು ಸುಳ್ಳು ಹೇಳಲ್ಲ ಇವತ್ತಿನ ದಿನ ಅಂತಂದರೆ ನಮಗೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಅದು, ಒಂದು ದಿನ ಕೇವಲ. ಅರ್ಥ ಆಯ್ತಾ? ಹಂಗೆ ನೋಡಿ ನಿಯಮ ಮಾಡ್ಬೋದು. ಎಷ್ಟಪ್ಪ ಅಂದರೆ ನಾನು ಇವತ್ತು 1 ಗಂಟೆ ಮೌನವಾಗಿರ್ತೀನಿ, ಯಾರು ಏನು ಕೇಳಿದ್ರು ಮಾತನಾಡೋದಿಲ್ಲ, ಮೌನ ಸ್ಥಿತಿ. ಐಸೆ ಚೋಟೆ ಚೋಟೆ ನಿಯಮಕ್ಕೂ ಅಪನಾನ, ಇಸ್ ಥರ ಇಂಥವು ಸಣ್ಣ ಸಣ್ಣವು ನೋಡಿ. ಅದೇ ಥರನೇ ಒಂದು ಫಾರ್ ಎಕ್ಸಾಂಪಲ್, ನಾನು ಈ ದೇಶಕ್ಕೆ 5 ನಿಮಿಷಗಳ ಮಟ್ಟಿಗೆ ಪ್ರಧಾನಮಂತ್ರಿ ಆಗಿದ್ದೇನೆ, ನಿಯಮ ಅದು. ನಾನು ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಾನೇನು ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ಲ. ಆಗ ನಾನು ಯೋಚನೆ ಮಾಡ್ಬೋದು, ಸೊ ಆ ಜಾಗದಲ್ಲಿ ನಾನಿದ್ದರೆ ವಾಟ್ ಕ್ಯಾನ್ ಐ ಡೂ ಫಾರ್ ಪೀಪಲ್, ಮಕ್ಕಳ ಜನತೆಗೋಸ್ಕರ ನಾನು ಏನು ಮಾಡ್ಬೋದು, ನಾನು ಇಫ್ ಇನ್ ಕೇಸ್ ಆಗಿಲ್ಲ ಆದರೆ ಏನು ಮಾಡ್ಬೋದು. ನೋಡಿ ಎಂತೆಂಥ ಥಾಟ್ಸು ನಮ್ಮೊಳಗಡೆಯಿಂದ ಆಚೆ ಬರ್ತವೆ. ಇಸ್ಲಿಯೇ ಐಸೆ ಚೋಟೆ ಚೋಟೆ ನಿಯಮಕ್ಕೂ ಅಪನಾನ ಹೇ, ಚಿಕ್ಕ ಚಿಕ್ಕದನ್ನಾಗಿ ನಾವು ದೊಡ್ಡದ್ರ ಕಡೆಗೆ ಹೋಗಬೇಕು. ಮಗು ನೋಡಿ, ಈಗ ಪುಟ್ಟ ಮಗು ಒಂದೇ ಸರಿ ಎದ್ಬಿಟ್ಟು ನಡೆಯೋಕ್ಕೆ ಶುರು ಮಾಡಿಬಿಡುತ್ತಾ? ಇಲ್ಲ, ನಿಧಾನಕ್ಕೆ ಗೋಡೆ ಇಟ್ಕೊಂಡು ನಿಂತ್ಕೊಳತ್ತೆ, ಒಂದೊಂದೇ ಹೆಜ್ಜೆ ಇಡುತ್ತೆ, ಬೀಳುತ್ತೆ, ಏಳುತ್ತೆ, ಬೀಳುತ್ತೆ, ಏಳುತ್ತೆ, ನಡೆಯೋದನ್ನು ಕಲಿಯುತ್ತೆ. ಐಸೆ ನಿಯಮಕ್ಕೂ ಅಪನಾನ ಹೇ, छोटे छोटे नियमों को अपनाने से एक दिन हम श्रद्धावान बन जाते हैं, ये एक दिन हम जो महान बन जाता है. ऐसी बातों को कवि ने व्यक्त कर रही है. जो छोटे छोटे नियमों को अपनाए, जो बीती बातों को बिसराए. बीती, जो बीती मीन्स क्या है? ಕಳೆದೋಗಿರ್ತಕ್ಕಂಥದ್ದು, ಪಾಸ್ಟ್. ಸಾರಿ, ಪಾಸ್ಟ್, ಕಳೆದೋಗಿರ್ತಕ್ಕಂಥದ್ದು, ಪಾಸ್ಟ್ ಟೆನ್ಸ್. ಕಳೆದೋಗಿರೋದನ್ನು ನಾವು ಮತ್ತೆ ಏನಂತ ತರಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲು ಬೆಳಿಗ್ಗೆ ಈಗ ಒಂದು 10:30 ಅಂತ ಇಟ್ಕೊಳ್ಳೋಣ ನಾವು ಟೈಮ್. ನನಗೀಗ ಬೇಕಪ್ಪ, ನಾನು ಬೆಳಿಗ್ಗೆ ಇಲ್ಲ, ನನಗೆ ಬೆಳಿಗ್ಗೆ 6 ಗಂಟೆ ಟೈಮ್ ಬೇಕು ಅಂದ್ಕೊಂಡ್ರೆ ಸಿಗುತ್ತಾ? ಅದು ಪಾಸ್ಟ್, ಹೊರಟೋಗಿದೆ. ಐಸೆ बीती बातों को क्या करना चाहिए? छोड़ देना है. बिसराए, बिसराए मीन्स क्या है? भूल जाना. देखो बिसराना शब्दार्थ में ही देख लो. बिसराना मीन्स क्या है? छोड़ देना है या उसको भूल देना है.
ಭೂಲ್ನಾ ಚಾಹಿಯೆ, ಮರ್ತೋಗ್ಬಿಡ್ಬೇಕು. ಯಾವುದನ್ನು ಮರಿಬೇಕು? ಕೆಟ್ಟದ್ದನ್ನು ಮರಿಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಮೊಬೈಲಲ್ಲಿ ಮೆಸೇಜು ಬರುತ್ತೆ, ನೀವು ಮೆಸೇಜ್ ಬಂದಿದ್ದನ್ನು ಅಲ್ಲಿ ಕೇಳುತ್ತೆ, ಅದು ಏನಪ್ಪ ಅಂದರೆ ಇದು ನಿನಗೆ ಬೇಕಾ ಬೇಡ, ಸೇವ್ ಮಾಡಬೇಕಾ ಡಿಲೀಟ್ ಮಾಡಬೇಕಾ, ಆಪ್ಷನ್ಸ್ ಇದೆಯಲ್ವಾ. जी इसी तरह अपने मन में आलोचना करना है, जो अच्छाई है उसको यहाँ रखना है, बुराई जो है उसको छोड़ देना है, वही दिन मिटा देना है, अड़साता इरबेको. जो यही उन्होंने कहा रही है, बीती बातों को बिसराए, बीत गए बातों को चाहिए बुरा जो है उसको भूलते जाओ, ಕಳೀತಾ ಅದನ್ನು ಅಳಿಸ್ತಾ ಹೋಗಿ, ಅದನ್ನು ಇಟ್ಕೊಳಕ್ಕೆ ಹೋಗಬೇಡಿ ಅಂಥೇಳಿ ತಿಳಿಸ್ತಾ ಹೋಗ್ತಾರೆ. बीती बातों को बिसराए, छोटे बड़े सभी मिल जाए. छोटे बड़े, यहाँ बड़ा छोटा अपोजिट वर्ड है ನೋಡಿ, बड़ा छोटा. उन्होंने कहा रहे हैं बड़ा छोटा. इसी तरह जो उन्होंने कहा रहे हैं छोटे बड़े सभी मिल जाए. छोटे बड़े ಇದರಲ್ಲಿ ಮೇಲು ಕೀಳು ಅಥವಾ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲಪ್ಪ. ವಿದ್ಯೆನಲ್ಲಿ ಎಲ್ಲರೂ ಒಂದೇನೆ. ನೋಡಿ, ಫಾರ್ ಎಕ್ಸಾಂಪಲ್, ಈಗ 5 ಬೆರಳನ್ನ ನೋಡ್ತೀವಪ್ಪ ನಾವು. 5 ಬೆರಳು ಒಂದೇ ಸಮನಾಗಿದೆಯಾ? ಇಲ್ಲ. ಸೊ ಇದ್ರದ್ದು ಒಂದು ಮಹತ್ವ ಇದೆ, ಇದ್ರದ್ದೊಂದು ಮಹತ್ವ ಇದೆ, ಇದ್ರದ್ದೊಂದು ಮಹತ್ವ ಇದೆ, ಇದ್ರದ್ದೊಂದು ಮಹತ್ವ ಇದೆ, ದೆನ್ ನೆಕ್ಸ್ಟ್ ಲಾಸ್ಟ್ ಒಂದು ಮಹತ್ವ ಇದೆ. ಹಂಗೆ ಇಲ್ಲಿ ಚಿಕ್ಕದು ದೊಡ್ಡದು ಆಲ್ ಆರ್ ಈಕ್ವಲ್, इसमें भेदभाव नहीं करना. छोटे बड़े सभी मिल जाए, सभी मिल जाए, ಎಲ್ಲರೂ ಒಟ್ಟಾಗಿರೋಣ. हम सभी मिल जाए. गिरे हुए को तुरंत उठाए. गिरे हुए, जो बहुत सारे लोग जो क्या होती है गिर गए हैं, जाने वाले व्यक्ति गिर जाते हैं, लेकिन उसको उठाना है. ಬಿದ್ದವ್ರನ್ನ ಮೇಲೆ ಇಳಿಸ್ತಕ್ಕಂಥದ್ದು ಅಂದ್ರೆ ಅರ್ಥ ಇಲ್ಲಿ ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ದಾನೆ ಅಂದ್ಬಿಟ್ಟು ಅವನ್ನ ನಾವು ಯಾವಾಗಲೂ ದೂರದು ತಪ್ಪು, ಬದಲಾಗಿ ಅವನ ತಪ್ಪನ್ನು ಅರ್ಥ ಮಾಡಿಸಿ ಅದನ್ನು ಮರೆತು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಅವನಿಗೆ ನಾವು ಸಹಾಯ ಮಾಡಬೇಕು. ಐಸೆ ಉನ್होंने कहते हैं गिरे हुए को तुरंत उठाए. ಬಿದ್ದವ್ರನ್ನ ಬೇಗ ಮೇಲೆ ಎತ್ತಬೇಕು. ऐसे हम लोग क्या करना है, उसको उठाना है और उठाकर उसको कुछ ना कुछ सांत्वना देना है. जो उनकी क्या कमी हो गई है उसको भरना है. ಅವನಿಗೆ ಏನು ಕೊರತೆ ಆಗಿದೆ ಅದನ್ನು ತುಂಬಿ ಕೊಡಬೇಕು. ಸೊ ನಾವು ಇಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ತಾ ಹೋದಾಗ जो क्या देश अच्छा होता है. यही बातों को कह रहे हैं. गिरे हुए को तुरंत मीन्स क्या, जल्दी. ಈಗ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆದಾಗ ಟುಡೇಸ್ ಟ್ರೆಂಡ್, ಇವತ್ತಿನ ಈ ಪ್ರಪಂಚದಲ್ಲಿ ಇವಾಗ ನಡೀತಾ ಇರ್ತಕ್ಕಂಥ ಟ್ರೆಂಡು ಏನಪ್ಪ ಅಂದರೆ, ಆಕ್ಸಿಡೆಂಟ್ ಆಯಿತು ಅಂದರೆ ಎಲ್ಲ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗ್ತಾರೆ. ವಿಡಿಯೋ ಮಾಡಿ ವಾಟ್ಸಪ್ಗೆ ಬೇಗ ಎಷ್ಟು ಬೇಗ ಆಗುತ್ತೋ ವಾಟ್ಸಪ್ಗೆ ಹಾಕೋಣ, ಫೇಸ್ಬುಕ್ ಹಾಕೋಣ, ಇನ್ಸ್ಟಾಗ್ರಾಮ್ಗೆ ಹಾಕೋಣ, ಈ ರೀತಿ ಆಲೋಚನೆ ಮಾಡ್ತಾರೆ ವಿನಃ ಅದನ್ನು ಬಿಟ್ಟು ಬಿದ್ದಿರೋನ್ನ ಕರ್ಕೊಂಡು ಬೇಗ ಮೇಲೆತ್ತಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ, इस तरह की आलोचना नहीं करते हैं. इसलिए कवि कह रहे हैं जो ऐसे गिरे हुए व्यक्तियों को तुरंत उठाना है, जल्दी उठाना है. मतलब है कि बुरे रास्ते में जो जा रहे हैं उसको अच्छे रास्ते में जाने के लिए जो उसको प्रेरित करना है. ನೋಡಿ, ಇಲ್ಲಿ ಬಿದ್ದೋರ್ನ ಮೇಲೆ ಎತ್ತೋದು ಅಂದ್ರೆ ಅರ್ಥ ಕೆಟ್ಟ ದಾರಿನಲ್ಲಿ ಹೋಗ್ತಾ ಇರೋನ್ನ ಸರಿ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. तुरंत उठाए, करे किसी का ना अपमान. जो देखो बता दिया, किसी को अपमान नहीं करना है, ಅವಮಾನಿತ नहीं करना है. ಯಾರನ್ನೂ ಅವಮಾನ ಮಾಡಬಾರ್ದು. ಎಲ್ರಿಗೂ ಅವನು ತಪ್ಪಾಗಿದೆ ಅಂದಾಗ ತಿದ್ದಿ ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ನೀನು ಕೆಟ್ಟವನು, ನೀನು ಸರಿ ಇಲ್ಲ, ಕಳ್ತನ ಮಾಡಿದ್ದಾನೆ, ಒಂದು ಸರಿ ಕಳ್ತನ ಮಾಡಿದ್ದಾನೆ, ಇನ್ನು ಜೀವನ ಪರ್ಯಂತ ಅವನ್ನ ಕಳ್ಳ ಅಂತ ಕೂಗೋದು ಎಷ್ಟು ಸರಿ? ಅದ್ರ ಬದಲಿಗೆ ಇಲ್ಲಿ ಕವಿನೇ ಕಾರಾಗಿ ಕರೆ ಕಿಸಿಕನ ಅಪಮಾನ ಮಾಡಬೇಡ, ಅವನಿಗೆ ಬಿಟ್ಬಿಡಿ, ಅವನ ಕರ್ಮವನ್ನು ಅವನು ಅನುಭವಿಸ್ತಾನೆ. ಅವನು ಮಾಡಿರ್ತಕ್ಕಂಥ ಕರ್ಮಕ್ಕೆ ಅವನು ಪ್ರಾಯಶ್ಚಿತ್ತ ಪಡ್ಕೊತಾನೆ ಮುಂದೊಂದು ದಿನ, ಅಥವಾ ಕರ್ಮದ ಫಲವನ್ನು ಅವನು ಅನುಭವಿಸ್ತಾನೆ.
लेकिन उसको अपमानित नहीं करना है, ಅವನಿಗೆ अपमान ಮಾಡಬಾರ್ದು। इस तरह जो कवि ने कहते हैं, करे किसी का ना अपमान, ऐसी ही मति दो भगवान। ए भगवान मुझे ऐसे मति दो। मति मतलब क्या है? बुद्धि। ए भगवान मुझे ऐसी मति दो। ನೋಡಿ, ಮತಿ ಅಂದರೆ ಸೊ ಬುದ್ಧಿ ಅಂತ ಹೇಳುತ್ತೆ। ಏ ದೇವರೇ, ನನಗೆ ಇಷ್ಟೊತ್ತು ನಾವು ಹೇಳಿದ್ವಲ್ಲ, ಇಂಥ ಗುಣಗಳನ್ನು ಕೊಡು, ಇಂಥ ಗುಣಗಳನ್ನು ಬರ್ತಕ್ಕಂಥ ಬುದ್ಧಿಯನ್ನು ಕೊಡು, ಬದಲಿಗೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣನ ಹೋಗಲಾಡಿಸು। ऐसे जो बच्चे क्या कर रहे हैं? भगवान से विनती कर रहे हैं। यहाँ कवि विनती कर रहा है। सो करे किसी का ना अपमान, ऐसी ही मति दो भगवान, ऐसी बुद्धि दो हमें। ನನಗೆ ಅಂಥ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಅಲ್ವಾ। ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಬೆಳಗ್ಗೆ ಏನು ಮಾಡಬೇಕಪ್ಪ ಅಂದರೆ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ರೈಟ್ ಸೈಡಿಂದ ಹೇಳ್ಬೇಕು, ಬಲಭಾಗದಿಂದ ಹೇಳ್ಬೇಕು। ಯಾಕೆ ಬಲಭಾಗದಿಂದ ಹೇಳ್ಬೇಕು? ಎಡಭಾಗದಿಂದ ಇದ್ರೆ ಏನಾಗುತ್ತೆ? ಬೈತಾರೆ ಮನೆಯಲ್ಲಿ, ಇವತ್ತು ನಿನಗೆ ಗ್ರಾಚಾರ ನೆಟ್ಗಿಲ್ಲ, ಎಡಗಡೆಗೆ ಎದ್ದಿದೆಯಾ ನೀನು, ತಿಂತ್ಯ ನನ್ನ ಹತ್ರ ಒದೆ, ಈ ರೀತಿ ಬೈತೀವಿ ನಾವು। ಆದರೆ ಯಾಕೆ ಹೇಳಬೇಕು ಅಂತಂದರೆ, ಸೊ ಅಕಾರ್ಡಿಂಗ್ ಟು ಸೈನ್ಸ್ ಏನು ಹೇಳುತ್ತೆ ಅಂದರೆ, ನಮ್ಮ ರೈಟ್ ಸೈಡ್, ಈ ಲೆಫ್ಟ್ ಸೈಡಲ್ಲಿ ಏನಾಗುತ್ತೆ? ಹಾರ್ಟ್ ಇದೆಯಲ್ಲ, ಇಲ್ಲೇನಾಗುತ್ತೆ? ನಾವು ಈ ರೀತಿಯಿಂದ ಎದ್ದಾಗ ಇದ್ರ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಅದಕ್ಕೋಸ್ಕರ ಅಲ್ಲಿದ್ದೇ ಹೇಳ್ಬಾರ್ದು ಅಂತ ಹೇಳಿ ನಿಯಮ ಹೇಳುತ್ತೆ। ಇರಲಿ, ಸೊ ಹಂಗೆ ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ, ದೇವರು ನಮಗೆ ಒಳ್ಳೆ ಬುದ್ಧಿ ಕೊಡಿ। ಎದ್ದ ತಕ್ಷಣ ನಾವು ಕೈ ನೋಡ್ಕೊಂಡು ಹೇಳ್ತೀವಿ, ದೇವರೇ ಇವತ್ತು ಒಳ್ಳೆ ಬುದ್ಧಿ ಕೊಡಪ್ಪ, ನನಗೆ ಒಳ್ಳೇದು ಕೊಡಪ್ಪ, ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧರ್ಮ ಕಾರ್ಯಗಳನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನು ನಾನು ತಿಳಿಸ್ಬೇಕು। ऐसे मति दो। ऐसे जो कवि ने भगवान से प्रार्थना कर रहे हैं, ऐसी ही मति दो भगवान, एक रहे सद्भाव रखे हम, एक रहे हम सभी कैसे रहना है? एकता के साथ रहना। एक मीन्स क्या है? एकता, हम सभी एकता के साथ रहना है। जो येगी एक रहे सद्भाव रखे हम, ನಾವೆಲ್ಲ ಒಟ್ಟಾಗಿರೋಣ, ಲೇಕಿನ್ ಸದ್ಭಾವಕ್ಕೂ ಅಪನಾನ, ಒಳ್ಳೆಯ ಭಾವನೆ ಇಟ್ಕೊಳ್ಳೋಣ, ನಾವೆಲ್ಲ ಒಟ್ಟಾಗಿರೋಣ, ಈ ಥರದ ಭಾವನೆಗಳನ್ನು ಇಟ್ಕೋಬೇಕು। ಏಕರಗೆ ಸದ್ಭಾವ ರखे हम, देश देश में जो मान रखे हम। जो देखो अब आ गया देश प्रेम की भावना। देश देश में जो संकुचित भावना को छोड़ देना है, ಸಂಕುಚಿತ ಭಾವನೆಯನ್ನು ತೊಡೆದಾಕಬೇಕು। ಫಸ್ಟು ದೇಶ, ಆಮೇಲೆ ರಾಜ್ಯ, ಆಮೇಲೆ ಜಿಲ್ಲೆ, ಆಮೇಲೆ ತಾಲೂಕು, ಆಮೇಲೆ ಹೋಬಳಿ, ಆಮೇಲೆ ಪಂಚಾಯಿತಿ, ಆಮೇಲೆ ನಮ್ಮ ಹಳ್ಳಿ, ಆಮೇಲೆ ನಮ್ಮ ಮನೆ ಒಳಗಡೆ, ಆಮೇಲೆ ಲಾಸ್ಟಿಗೆ ನಾವು। जो ऐसे छोटे से बड़ा होना है, इस तरह कवि ने कहा है, एक रहे हम सभी एकता के साथ रहना है, और हम लोग सद्भावना को रखना है, सद्भाव को रखना है। और देश देश में मान रखे हम, देश देश में सद्भाव, जो उन्होंने कहा रखे है, मान गौरव रखना, मर्यादा रखना अपने देश के प्रति। ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಗರ್ವ ಇರಬೇಕು ನಮಗೆ, ಅದನ್ನೇ ಹೇಳ್ತಾನೆ, ಪ್ರಪಂಚ ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ನಾವು। ದೇಶ के प्रति मर्यादा की भावना, गर्व की भावना, गौरव की भावना रखना अपना कर्तव्य होता है। और आगे कवि ने कहा रखे है, हट छोड़े, हट को हम छोड़ देना है। ಹಠ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬಿಟ್ಬಿಡ್ಬೇಕು ನಾವು। ನನಗಿದು ಬೇಕೇ ಬೇಕು, ಯಾವುದೋ ಒಂದು ವಸ್ತು ಸಿಗಲಿಲ್ಲ ಅಂದರೆ ಇದು ಬೇಕೇ ಬೇಕು ಅಂತ ಹಠ ಮಾಡ್ತೀವಲ್ಲ, इसी तरह ऐसे मैं इस प्रकार का हट रखना है। मैं सद्भाव को रखता हूँ, मैं भेदभाव को भूल जाता हूँ, मैं अच्छी मति रखता हूँ, मैं मिलजुल कर कितनी भी हालत, कितनी भी बुरा हो, लेकिन ऐसी बुरे हालत में भी मिलजुल कर रहना चाहता हूँ। जो हम कभी भी बड़े छोटे
धनवान यानी अमीर गरीब, इस तरह की भेदभाव नहीं करता हूँ, ऐसे हट रखना है. ಇಂಥ ಹಠ ಇಟ್ಕೋಬೇಕು ನಾವು. ಆದರೆ ಸಣ್ಣ ಪುಟ್ಟದಕ್ಕೆಲ್ಲ ಹಠನ ನಾವು ಇಟ್ಕೋಬಾರ್ದು. ಸೊ ಉಸ್ಕೋ छोड़ देना है. उसकी जगह में क्या रखना, संयम को रखना. ನೋಡಿ, ಹಠದ ಜಾಗದಲ್ಲಿ ನಾವು ಯಾವ್ದು ಇಟ್ಕೋಬೇಕು, ಸಂಯಮ ಕಿ ಭಾವನಾ, ಸಂಯಮ, ತಾಳ್ಮೆಯಿಂದ ಇರ್ತಕ್ಕಂಥದ್ದು, ಟಾಲರೆನ್ಸ್, ತಾಳ್ಮೆಯನ್ನು ನಾವು ಕಲಿಬೇಕಾಗುತ್ತೆ. ಸಂಯಮಕೋ ಅಪ್ನಾಯೇ, अपनाना मीन्स क्या है, नाउ स्वीकार करना. जो अपनाए मातृभूमि पर बलि जाए, और मातृभूमि के प्रति अपने बलिदान देने के लिए भी तैयार होना चाहिए. अपने मातृभूमि के प्रति सर्वस्व को जो चढ़ाई करने के लिए हम लोग तैयार होना चाहिए. ನೋಡಿ, ಮಾತೃಭೂಮಿಗೆ इन सभी को अर्पण करना. ನನಗೇನೇ ಕಷ್ಟ ಬರಲಿ, ನನ್ನ ದೇಶ ಚೆನ್ನಾಗಿರಬೇಕು, ನನ್ನ ದೇಶಕ್ಕೋಸ್ಕರ ನಾನು ಏನೆಲ್ಲ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂದರೆ ಒಳ್ಳೆಯದು, ಕೆಟ್ಟದ್ದಲ್ಲ. ಸೊ ಒಳ್ಳೆಯದನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಬೇಕು. ಐಸಿ ಮತಿ बुद्धि दो भगवान, ऐसे जो कवि ने भगवान से प्रार्थना कर रखी है. वेरी वेरी इंपॉर्टेंट पोएम, जो उसको याद करना, मेमोराइजेशन करना, उसको बहुत सरल है, ತುಂಬ ಸರಳವಾಗಿದೆ. ಸೊ ಓಕೆ, ಅರ್ಥ ಆಯ್ತಾ? ಸೊ ಇದನ್ನು ಏನು ಮಾಡಬೇಕು, ಬೈ ಹಾರ್ಟ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್, ಒನ್ಸು ಟ್ವೈಸು ರೀಡ್ ಮಾಡಬೇಕು, ಅಲ್ಲಿರೋ ಭಾವನೆಗಳನ್ನು ತಿಳ್ಕೋಬೇಕು ನಾವು. ಆಗ ಸಾರ್ಥಕ ಆಗುತ್ತೆ ನಮ್ಮ ಜೀವನ ಅನ್ನೋದನ್ನು ಸೊ ಇಲ್ಲಿ ಕವಿ ನಮಗೆ ಇಂಪಾರ್ಟೆಂಟಾಗಿ ಹೈಲೈಟ್ ಮಾಡ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಒಂದು ಸರಿ ಓದ್ಬಿಟ್ಟು ನಿಲ್ಲಿಸಿರೋಣ. सच बोले सच बात विचारे, भले काम पर जीवन वारे, मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए, करे किसी का ना अपमान, जो ऐसी ही मति दो भगवान, एक रहे सद्भाव रखे हम, देश देश में मान रखे हम, अट छोड़े संयम अपनाए, मातृभूमि पर बलि जाए. ಅಂಡರ್ಸ್ಟ್ಯಾಂಡ್. ಸೊ ಬಯಟ್ ಮಾಡ್ಕೋಬೇಕು. ಸೊ ಇಲ್ಲಿರ್ತಕ್ಕಂಥ ಶಬ್ದಾರ್ಥ ನೋಡಬೇಕು. ಅಭ್ಯಾಸದಲ್ಲಿ ಪ್ರಶ್ನೆಗಳಿದ್ದಾವೆ, ಸೊ ಅವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಓಕೆ, ಥ್ಯಾಂಕ್ ಯು.